ಹಾಯ್ ಹಲೋ ವೀಕ್ಷಕರೇ, ಇವತ್ತು ಬನ್ನಿ ನಾನು ಸ್ಪೆಷಲ್ ಅಂತ ರೆಸಿಪಿ ತೋರಿಸ್ತೀನಿ. ಅದು ಎಲ್ಲರಿಗೂ ಫೇವ್ರೇಟ್ ಆಗಿ ರೆಸಿಪಿ ಇರುತ್ತೆ. ಅದು ಏನಪ್ಪ ಅಂದರೆ ನೋಡಿ, ಹಾಫ್ ಆನ್ ಅವರ್ನಲ್ಲಿ ಎಷ್ಟು ಚೆನ್ನಾಗಿ ಜಾಮೂನು ಕೂಡ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಅದನ್ನು ಕೂಡ ನನ್ನ ಕವೆಯಿಂದ ಮಾಡಿರೋ ಜಾಮೂನು ಹಾಫ್ ಆನ್ ಅವರ್ನಲ್ಲಿ ಮಾಡಿಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಸೂಪರಾಗಿ ಬಂದಿದೆ. ನೀವು ಕೂಡ ನೋಡ್ಕೋಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ನಾನು ಈ ಕಡೆ ಸ್ವಲ್ಪ ಖಾರ ಜಾಮೂನು ಕೂಡ ಮಾಡಿದ್ದೀನಿ. ಹಾಗೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೂಪರಾಗಿ ಹಾಫ್ ಆನ್ ಅವರಲ್ಲಿ ಮಾಡಿಕೊಂಡು ತಿಂದು ರುಚಿ ನೋಡಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಯ್ತಂದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ಯಾರಿಗೆ ಬೇಕಾದ್ರೂ ಕೂಡ ಶೇರ್ ಮಾಡ್ಬೋದು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ಅರ್ಥವಾಗುತ್ತೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಜಾಮೂನು ಕೂಡ ಮಾಡ್ಕೋಬೋದು ಅಂತ. ಬನ್ನಿ, ನಿಮಗೂ ಕೂಡ ಈಸಿಯಾಗಿ ಒಂದು 15 ನಿಮಿಷದಲ್ಲಿ ಮಾಡಿಕೊಂಡು ನೀವು ಕೂಡ ಹಾಫ್ ಆನ್ ಅವರಲ್ಲೇ ತಿನ್ಬೋದು. ಬನ್ನಿ ತೋರಿಸ್ತೀನಿ. ಈ ಕಡೆ ನೋಡಿ ಫ್ರೆಂಡ್ಸ್, ನಾನೊಂದು 1/2 kg ಅಷ್ಟು ಕವೆ ತೊಗೊಂಡಿರೋದು. ಚೆನ್ನಾಗಿ ಕವೆ ಸ್ವಲ್ಪ ಕೈಯಿಂದ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಮೆತ್ತಗೆ ಮಾಡ್ಕೋತೀವಲ್ಲ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಜಾಮೂನು ಕೂಡ ಬರುತ್ತೆ ನೋಡಿ. ಈಗ ನಾನು ಕವೆ ಪೂರ್ತಿ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಅದರೊಳಗಡೆ ಒಂದು ಬಟ್ಲಿಗೆ ಸ್ವಲ್ಪ ಕಡಿಮೆ ಆಗೋಷ್ಟು ನಾನು ಮೈದಾ ಹಾಕ್ಕೊಂಡಿದ್ದೀನಿ ನೋಡಿ. ಜಾಸ್ತಿ ಕೂಡ ಮೈದಾ ಹಾಕ್ಕೋಬಾರ್ದು ಫ್ರೆಂಡ್ಸ್, ಜಾಸ್ತಿ ಮೈದಾ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಜಾಮೂನು. ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರೊಳಗಡೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಹಾಕೋಬೇಕು. ಹಾಗೆ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಈ ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಜಾಮೂನು ಕೂಡ. ಈಗ ಆದಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ಎಷ್ಟು ಚೆನ್ನಾಗಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬುರುಗ್ ಬಿಟ್ಕೊಳ್ತೇನಲ್ಲ, ಅದು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. 15 ನಿಮಿಷದಲ್ಲಿ ಜಾಮೂನು ರೆಡಿ ಮಾಡಿ, ಒಂದು 15 ನಿಮಿಷ ಜಾಮೂನು ಎಲ್ಲ ಚೆನ್ನಾಗಿ ಪಾಕದಲ್ಲಿ ನೆನೆಯೋದಕ್ಕೆ ಬಿಟ್ಟರೆ ಸಾಕು. ಚೆನ್ನಾಗಿ ನೆಂದು ಸೂಪರಾಗಿ ಬರುತ್ತೆ. ನೀವು ಕೂಡ ತಿಂದು ನೋಡಿ, ಆಮೇಲೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಈಗ ನೋಡಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮೆತ್ತಗೆ ನಾದ್ಕೊಳ್ತೀನಿ. ಸ್ವಲ್ಪ ಜಾಮೂನು ಹಿಟ್ಟು ಸ್ವಲ್ಪ ಗಟ್ಟಿ ಇರಬಾರ್ದು. ಎಷ್ಟು ಚೆನ್ನಾಗಿ ಸಾಫ್ಟಾಗಿರುತ್ತಲ್ಲ ಅಷ್ಟೇ ಚೆನ್ನಾಗಿ ಜಾಮೂನು ಕೂಡ ಬರುತ್ತೆ. ಈಗ ನೋಡಿ, ನಾನು ಸ್ವಲ್ಪನೇ ನಾದ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಹಾಲು ಕೂಡ ಹಾಕ್ಕೋಬೋದು, ಏನು ಪರವಾಗಿಲ್ಲ. ನೀರೇ ಹಾಕ್ಕೋಬೇಕಂತೇನಿಲ್ಲ, ಹಾಲು ಹಾಕ್ಕೊಂಡು ಕೂಡ ನಾದ್ಕೋಬೋದು. ಈಗ ನಾನು ಚೆನ್ನಾಗಿ ಸಾಫ್ಟಾಗಿ ಈಗ ನೋಡಿ, ಈಗ ಎಷ್ಟು ಸಾಫ್ಟಾಗಿ ನೆನೆ ಹಾಕಿದ್ದೀನಿ. ಈಗ ಒಂದು 2 ನಿಮಿಷ ಅಂದರೆ ಒಂದು 5 ನಿಮಿಷ ಬಿಟ್ಬಿಡಿ. ಒಂದು 5 ನಿಮಿಷ ಬಿಡೋದ್ರೊಳಗಡೆ ಈ ಕಡೆ ಪಾಕನೂ ಕೂಡ ರೆಡಿ ಮಾಡ್ಕೋಬೋದು ನಾವು. ಈಗ ಇನ್ನೊಂದು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ, ಅಷ್ಟರಲ್ಲಿ ಪಾಕ ರೆಡಿ ಮಾಡ್ತೀನಿ ನಾನು. ಈ ಕಡೆ ಒಂದು ಬಾಣಲಿ ಬಿಸಿ ಇಟ್ಕೊಂಡಿದ್ದೀನಿ ನೋಡಿ. ಈ ಬಾಣಲಿ ಒಳಗಡೆ ನಾನು 1.5 ಬಟ್ಲ, ಅಂದಾಜು ಒಂದು 2.5 ಬಟ್ಲಷ್ಟು ಸಕ್ಕರೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನಾನು 2.5 ಬಟ್ಲಿ ಸಕ್ಕರೆಗೆ ನಾನು 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಪಾಕನೂ ಕೂಡ ಚೆನ್ನಾಗಿ ಸ್ವೀಟ್ ಇರಬೇಕಲ್ಲ, ಅದಕ್ಕೋಸ್ಕರ ನಾನು 2.5 ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ. 2.5 ಬಟ್ಲಿಗೆ ಸಕ್ಕರೆಗೆ ನಾನು ಒಂದು ಗ್ಲಾಸಿಗೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಡ್ರೋದು ಅಷ್ಟೇ. ಈಗ ನೋಡಿ, ಇನ್ನೊಂದು ಅರ್ಧ ಬಟ್ಲ ಹಾಕ್ಕೊಂಡಿದ್ದೀನಿ ಸಕ್ಕರೆ. ಈಗ ಇದು ಚೆನ್ನಾಗಿ ಈಗ ಪಾಕ ಆಗೋದಕ್ಕೆ ಬಿಟ್ಬಿಡಬೇಕು. ಪಾಕದಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ ಚೆನ್ನಾಗಿ. ಈಗ ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಇದಕ್ಕೆ 1 ಎಳೆ ಪಾಕ 2 ಎಳೆ ಪಾಕ ಏನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಚೆನ್ನಾಗಿ ಪಾಕ ಕುದ್ದು ಗಟ್ಟಿಯಾಗಿರ್ಬೇಕು ಅಷ್ಟೇ ಬೇಕು. ಇದು ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಈ ಕಡೆ ಜಾಮೂನು ಉಳ್ಳೆ ಕೂಡ ಮಾಡ್ಕೊಳ್ಳೋದು ತೋರಿಸ್ತೀನಿ ಬನ್ನಿ. ಜಾಮೂನು ಹಿಟ್ಟು ನೆಂದ ಮೇಲೆ ನಾನು ಈ ರೀತಿ ರೌಂಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಅದು ವಿಡಿಯೋ ಸ್ಕಿಪ್ ಆಗಿದೆ, ಪರವಾಗಿಲ್ಲ. ನೀವು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಹಿಟ್ಟು ನೆಂದರೆ ಸಾಕು, ಚೆನ್ನಾಗಿ ರೌಂಡಾಗಿ ಕೈಯಿಂದ ಮಾಡ್ಕೊಂಡ್ರೆ ಸಾಕು. ಈ ಕಡೆ ಪಾಕನೂ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಈಗ ಇನ್ನು 1 ಎಳೆ ಪಾಕ ಇಲ್ಲ 2 ಎಳೆ ಪಾಕ ಇಲ್ಲ, ಚೆನ್ನಾಗಿ ಗಟ್ಟಿ ಇರಬೇಕು ಅಷ್ಟೇ. ಪಾಕ ಮೀಡಿಯಮ್ ಹದಕ್ಕೆ ಇರಬೇಕು. ಚೆನ್ನಾಗಿ ಪಾಕ ಆ ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ಕರಿಯೋದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಣಲಿ ಒಳಗಡೆ. ಸ್ವಲ್ಪ ಅದು ವಿಡಿಯೋ ಮಿಸ್ ಆಗಿದೆ ಫ್ರೆಂಡ್ಸ್, ಸ್ವಲ್ಪ ಸಾರಿ ಫ್ರೆಂಡ್ಸ್. ಅದು ನಂಗೆ ಗೊತ್ತೇ ಆಗಿಲ್ಲ, ಸ್ವಲ್ಪ ವಿಡಿಯೋ ಆನ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸ್ವಲ್ಪ ಅದು ವಿಡಿಯೋ ಆನೇ ಮಾಡಿಲ್ಲ ನಾನು, ಅದಕ್ಕೋಸ್ಕರ ಮಿಸ್ ಆಗಿದೆ. ಏನು ಪರವಾಗಿಲ್ಲ, ಏನು ತಪ್ಪು ತಿಳ್ಕೊಬೇಡಿ ಫ್ರೆಂಡ್ಸ್. ಏನಿಲ್ಲ, ಸ್ವಲ್ಪ ಹಿಟ್ಟು ಚೆನ್ನಾಗಿ ನೆಂದರೆ ಸಾಕು. ಕೈಯಿಂದ ರೌಂಡ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಸ್ವಲ್ಪನೂ ಕೂಡ ಮೇಲೆ ಸ್ಕ್ರ್ಯಾಚ್ ಇರಬಾರ್ದು. ಅದಕ್ಕೋಸ್ಕರ ನೀವು ಕೂಡ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಈ ಎಣ್ಣೆ ಕೂಡ ಮೀಡಿಯಮ್ ಉರಿ ಮೇಲೆ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಹೀಟ್ ಆದಮೇಲೆ ನಾನು ಅದರೊಳಗಡೆ ಜಾಮೂನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಜಾಸ್ತಿ ಎಣ್ಣೆ ಹೀಟಾಗಿರಬಾರ್ದು, ಸ್ವಲ್ಪನೇ ಹೀಟಾಗಿರಬೇಕು ಮೀಡಿಯಮ್ ಆಗಿ. ಈಗ ನಾನು ಚೆನ್ನಾಗಿ ಎಲ್ಲ ಕಡೆ ತಿರುವು ಹಾಕ್ತಾ ಇದ್ದೀನಿ ನೋಡಿ, ಸ್ವಲ್ಪನೇ. ಮೀಡಿಯಮ್ ಉರಿ ಮೇಲೆ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಒಳಗಡೆ ಕರಿಬೇಕು ಫ್ರೆಂಡ್ಸ್. ಸ್ವಲ್ಪನೂ ಕೂಡ ದಪ್ಪ ಉರಿ ಮೇಲೆ ಇಟ್ಕೊಂಡು ಕರಿಬಾರ್ದು. ನಾವು ದಪ್ಪ ಉರಿ ಮೇಲೆ ಇಟ್ಕೊಂಡು ಕರೆದ್ರೆ ಜಾಮೂನು ಏನಾಗುತ್ತೆ ಅಂದರೆ ಮೇಲಿಂದ ಅಷ್ಟೇ ಚೆನ್ನಾಗಿ ಅದು ಕರೆದಿರುತ್ತೆ, ಹಾಗೆ ಕಲರ್ ಕೂಡ ಬಂದಿರುತ್ತೆ. ಕಲರ್ ಬಂದ ತಕ್ಷಣ ತೆಗಿಬಾರ್ದು ಯಾವಾಗಲೂ ಫ್ರೆಂಡ್ಸ್.
ನಾವು ಸಣ್ಣ ಉರಿಯನ್ನು ಇಟ್ಕೊಂಡು ಚೆನ್ನಾಗಿ ಒಳಗಡೆ ತನಕ ಚೆನ್ನಾಗಿ ಕರೆದಿರಬೇಕು. ಆವಾಗಲೇ ಕೂಡ ಜಾಮೂನು ಅದು ಚೆನ್ನಾಗಿ ಬರುತ್ತೆ. ಪಾಕದಲ್ಲಿ ಹಾಕಿದಾಗ ನಾವು ಅಷ್ಟೇ ಫಾಸ್ಟಾಗಿ ಇಟ್ಕೊಂಡು ಕರೆದ್ರೆ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಅದು ಚೆನ್ನಾಗಿ ಕರಿಯೋದೂ ಇಲ್ಲ. ಪಾಕದಲ್ಲಿ ಹಾಕಿದಾಗ ತಕ್ಷಣ ಉಬ್ಬೋಗುತ್ತೆ ಅದು. ಅದಕ್ಕೋಸ್ಕರ ನೀವು ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕರೀರಿ. ಎಷ್ಟು ಧೀರವಾಗಿ ಕರಿತೀವಲ್ಲ ಅಷ್ಟೇ ಧೀರವಾಗಿ ಜಾಮೂನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಕೂಡ ಹಾಫ್ ಆನ್ ಅವರ್ನಲ್ಲಿ ತಿನ್ನೋದಕ್ಕೂ ಕೂಡ ರೆಡಿಯಾಗಿರುತ್ತೆ ನೋಡಿ. ಈಗ ನೋಡ್ಬೋದು ಸ್ವಲ್ಪ ಸ್ವಲ್ಪನೇ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತದೆ. ಸ್ವಲ್ಪ ಇದು ಕಲರ್ ಚೆನ್ನಾಗಿ ಕರೆದಿರೋದು ಆಗಿದ್ದಪ್ಪ ಅಂತ ಅಂದ್ಕೊಂಡಾಗ ಏನು ಮಾಡಬೇಕಂದ್ರೆ ಇನ್ನೊಂದು ಸ್ವಲ್ಪ ದಪ್ಪ ಉರಿ ಇಟ್ಕೊಂಡು, ನಾನು ಕಾಲ ಜಾಮೂನು ಕೂಡ ಮಾಡೋದಕ್ಕೆ ಸ್ವಲ್ಪ ದಪ್ಪ ಉರಿ ಇಟ್ಕೊಂಡು ಬೇಗನೆ ಕರಿಬೇಕು. ಯಾಕಂದರೆ ಈ ಪೈಲನೇ ಚೆನ್ನಾಗಿ ನಾವು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಕರೆದಿರ್ತೀವಲ್ಲ, ಅದಕ್ಕೋಸ್ಕರ ನಾವು ಕಾಲ ಜಾಮೂನು ಬೇಕಾದರೆ ಸ್ವಲ್ಪ ದಪ್ಪ ಉರಿ ಇಟ್ಕೊಂಡು ಎರಡು ನಿಮಿಷದಲ್ಲಿ ಚೆನ್ನಾಗಿ ಅದು ಕಾಲ ಜಾಮೂನು ಆಗೋ ರೀತಿ ಕರಿಬೇಕು. ಆಮೇಲೆ ಚೆನ್ನಾಗಿ ಸಣ್ಣ ಉರಿ ಮೇಲೆ ಇಟ್ಕೋಬೇಕು. ಮತ್ತು ಈಗ ನೋಡಿ ನಾನು ಸ್ವಲ್ಪ ಚೆನ್ನಾಗಿ ಕಲರ್ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಕಾಲ ಜಾಮೂನು ಮಾಡ್ಕೊಳ್ತೀನಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಕರಿತೀನಿ ಚೆನ್ನಾಗಿ. ನೀವು ಬೇಕಾದರೆ ಇದೇ ರೀತಿ ಈ ಕಲರ್ ಕೂಡ ತೆಕ್ಕೋಬೋದು. ನಾನು ಈ ಕಲರ್ ಕೂಡ ತೆಕ್ಕೊಂಡಿದ್ದೀನಿ. ಹಾಗೆ ಕಾಲ ಜಾಮೂನು ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಕರಿತಾ ಇದ್ದೀನಿ ನೋಡಿ. ಸ್ವಲ್ಪ ಕಾಲ ಥರ ಇರಬೇಕಲ್ಲ ಜಾಮೂನು ಕೂಡ, ಅದಕ್ಕೆ ನಾನು ಸ್ವಲ್ಪ ಕಾಲ ಜಾಮೂನಿಗೆ ಕಾಲ ಥರ ಕರಿತಾ ಇದ್ದೀನಿ. ನೋಡ್ಬೋದು ಕಲರ್ ಕೂಡ ಎಷ್ಟು ಸೂಪರಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈಗ ನಾನು ಒಂದು ಪ್ಲೇಟ್ ಒಳಗೆ ತೆಕ್ಕೊಂಡು ಬಿಡ್ತೀನಿ. ಮತ್ತು ಎಣ್ಣೆ ಸಣ್ಣ ಉರಿ ಮೇಲೆ ಇಟ್ಕೊಂಡು ಮತ್ತೆ ಅದರೊಳಗಡೆ ಜಾಮೂನು ಕೂಡ ಹಾಕ್ಕೊಳ್ಳಿ. ಈಗ ನಾನು ತೆಗಿತೀನಿ ನೋಡಿ, ಕಾಲ ಜಾಮೂನು ರೆಡಿ ಆಯಿತು. ಇನ್ನೂ ಕಾಲ ಬೇಕಾದರೆ ಇನ್ನೂ ಕಾಲ ಕೂಡ ಕರಿಬೋದು. ಇಷ್ಟೇ ಕಲರ್ ಇರಲಿ ಅಂದರೆ ಇಷ್ಟೇ ಕಲರ್ ಇಟ್ಕೋಬೋದು. ಈಗ ಮತ್ತೆ ಅದರೊಳಗಡೆ ಮತ್ತೆ ಹಾಕ್ಕೊಳ್ತೀನಿ ನಾನು. ಉಳಿದಿರೋದೆಲ್ಲನೂ ಕೂಡ ಹಾಕ್ಕೊಂಡು ಎಣ್ಣೆ ಒಳಗಡೆ ಕರ್ಕೊಳ್ತೀನಿ. ಆ ಕಡೆ ಪಾಕನೂ ಕೂಡ ಸ್ವಲ್ಪ ಮತ್ತೆ ಬಿಸಿಗೆ ಇಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಪಾಕ ತಣ್ಣಗಾಗಿರುತ್ತಲ್ವ, ಇನ್ನೂ ಸ್ವಲ್ಪ ಬಿಸಿ ಇಟ್ಕೋಬೇಕು ಪಾಕ. ಚೆನ್ನಾಗಿ ಸ್ವಲ್ಪ ಬಿಸಿ ಇರಬೇಕು ಪಾಕನೂ ಕೂಡ. ಮತ್ತು ಜಾಮೂನು ಫಸ್ಟಿಗೆ ನಾವು ತೆಗೆದ ತಕ್ಷಣ ಪಾಕದಲ್ಲಿ ಹಾಕಬಾರ್ದು ಫ್ರೆಂಡ್ಸ್. ಒಂದೆರಡು ನಿಮಿಷ ಬಿಟ್ಬಿಡಬೇಕು. ಒಂದೆರಡು ನಿಮಿಷ ಬಿಟ್ಟ ಮೇಲೆ ಮತ್ತೆ ಪಾಕದಲ್ಲಿ ಹಾಕೋಬೇಕು. ಈಗ ನಾನು ತೋರಿಸ್ತೀನಿ ನೋಡಿ ಪ್ಲೇಟ್ನಲ್ಲಿ. ಏನು ನೋಡ್ಬೋದು ಈ ರೀತಿ ಕಲರ್ ಬಂದಿರುತ್ತೆ. ಮತ್ತು ಪಾಕದಲ್ಲಿ ಹಾಕಿದಾಗ ಚೆನ್ನಾಗಿ ಬರುತ್ತೆ. ಒಂದೆರಡು ನಿಮಿಷ ಆದಮೇಲೆ ಹಾಕ್ತೀನಿ ನೋಡಿ. ಒಂದೇ ಒಂದು ನಿಮಿಷ ಆದಮೇಲೂ ಕೂಡ ಹಾಕೋಬೋದು. ಈಗ ನಾನು ಇದರೊಳಗಡೆ ಒಂದು ಹಾಕ್ಕೊಂಡು ನೋಡ್ತೀನಿ, ಚೆನ್ನಾಗಿ ಅದು ಉಬ್ಬುತ್ತಾ ಇಲ್ವಾ ಅಂತ ನೋಡ್ಕೋಬೋದು. ಈ ಪಾಕದಲ್ಲಿ ಹಾಕ್ಕೊಂಡ ಮೇಲೆ ಚೆನ್ನಾಗಿ ಅದು ಮೇಲೆ ತೇಲ್ತಾ ಇದೆಯಲ್ಲ, ಈಗ ಹಾಕ್ಕೋಬೋದು ಎಲ್ಲನೂ ಕೂಡ ಅಂತ ಮತ್ತೆ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಕೂಡ ಜಾಮೂನು. ಒಂದು ಹಾಕ್ಕೊಂಡು ನೋಡಿದಾಗ ಏನಾಗಬೇಕಂದ್ರೆ ಫ್ರೆಂಡ್ಸ್, ಚೆನ್ನಾಗಿ ಅದು ಮೇಲಿಂದ ಗುಳ್ಳೆ ಬರ್ತಾ ಇದೆ ಅಂತ ನೋಡ್ಕೋಬೇಕು. ಏನು ಗುಳ್ಳೆ ಬಂದಿಲ್ಲಪ್ಪ ಅಂದಾಗ ನಾವೆಲ್ಲನೂ ಕೂಡ ಹಾಕ್ಕೋಬೋದು. ಅದಕ್ಕೆ ನಾನು ಒಂದು ಹಾಕ್ಕೊಂಡಿರೋದು ಫಸ್ಟಿಗೆ. ಈಗ ನಾನು ಎಲ್ಲನೂ ಕೂಡ ಕಾಲ ಜಾಮೂನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಪಾಕದಲ್ಲಿ ನೆನೆಯುತ್ತೆ ಚೆನ್ನಾಗಿ. ಹಾಗೆ ಈ ಕಡೆ ಈ ರೀತಿಯೂ ಕೂಡ ಮಾಡ್ಕೊಂಡಿರೋದು 2 ಕಲರ್ ಜಾಮೂನು ಮಾಡಿದ್ದೀನಲ್ಲ, ಸ್ವಲ್ಪ ಈ ಕಲರ್ ಜಾಮೂನು ಕೂಡ ಇದರೊಳಗಡೆ ಒಂದು 2-3 ಹಾಕ್ಕೊಂಡು ನೋಡಿದ್ದೀನಿ. ಇದನ್ನು ಕೂಡ ಏನು ಬರ್ತಾ ಇಲ್ಲ ಅಂದಾಗ ನಾನು ಎಲ್ಲನೂ ಕೂಡ ಹಾಕ್ಕೊಳ್ತೀನಿ. ಇದನ್ನು ಕೂಡ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ, ಏನೂ ಆಗ್ತಾಯಿಲ್ಲ. ಈಗ ಎಲ್ಲನೂ ಕೂಡ ಅದರೊಳಗಡೆ ಹಾಕ್ಕೊಂಡು ಒಂದು 15 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಬೇಕು. ಒಂದು 15 ನಿಮಿಷ ಆದಮೇಲೆ ತೋರಿಸ್ತೀನಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಈಗ ನೋಡಿ ಫ್ರೆಂಡ್ಸ್, ನಾನು ಈ ಕಡೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ತೆಕ್ಕೊಂಡು ಈ ರೀತಿ ಬೌಲಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಸ್ವಲ್ಪ ಬೇಕಾದರೂ ಕೂಡ ಫ್ರಿಜ್ ಒಳಗಡೆ ಇಟ್ಕೊಂಡು ಕೂಡ ಒಂದು 5 ನಿಮಿಷ ಬಿಟ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ಅರ್ಥವಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಕೂಡ ತಿಳ್ಕೊತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿಕೊಂಡು ಮಾಡ್ಕೋಬೋದು. ನೀವು ಕೂಡ ಬರ್ದಿರೋಗೂ ಕೂಡ ಬರುತ್ತೆ ಫ್ರೆಂಡ್ಸ್. ಜಾಮೂನು ಕೂಡ ಮಾಡ್ಕೊಳ್ಳೋದು ಈಗ ಎಷ್ಟು ಚೆನ್ನಾಗಿ ಈಗ ನೋಡಿ, ಸೂಪರಾಗಿ ಬಂದಿದೆ. ಎಷ್ಟು ಮಕ್ಕಳಿಗೂ ಕೂಡ ಇಷ್ಟವಾಗುತ್ತಲ್ಲ ಈ ಜಾಮೂನು. ನೋಡಿ ಮಾಡ್ಕೊಳ್ಳಿ ನೀವು ಕೂಡ ಚೆನ್ನಾಗಿ. ಈ ರೆಸಿಪಿ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.